ಬದುಕು ಜಟಕ ಬಂಡಿ. ಸುಮ್ಮನೆ ಬೈತಾ ಇರೋದ್ರ ಲಾಭ ಇಲ್ಲ. ನಿಮ್ಗೆ ಅವ್ರ ಬಗ್ಗೆ ಗೌರವ ಇದ್ರೆ ಅಳಿಯ ಅಂತ ಸ್ವೀಕಾರ ಮಾಡಿ ಮಗಳನ್ನ ಬಾಳ್ಸೋ ಪ್ರಯತ್ನ ಮಾಡಿ. ಸುಮ್ಮನೆ ಬೈಯೋದ್ರಿಂದ ಏನಾಗುತ್ತೆ? ಇಷ್ಟೊಂದೆಲ್ಲ ಜಗಳ ಆಡಿದ್ಮೇಲೆ ಹೆಂಗ್ ಬಾಳಿಸ್ತಾರೆ? ಇಷ್ಟು ಜಗಳ ಅಂದ್ರೆ ಅಷ್ಟು ಅವನ ಮಾಡಿದಾನೆ ಇರ್ಬೋದು. ಅದಕ್ಕೆ ಏನೀಗ ನಿಮ್ಗೆ ಅಳಿಯ ಬೇಕು ಅಂದ್ರೆ ಯಾವ್ದೋ ಒಂದು ಹಂತಕ್ಕೆ ನೀವು ರಾಜಿ ಮಾಡ್ಕೊಳ್ಳೇಬೇಕಲ್ವಾ? ಮತ್ತೆ ರಾಜಿ ಮಾಡ್ಕೊಳ್ಳಿ. ರಾಜಿ ಮಾಡ್ಕೊಳ್ಳೋ ಪ್ರಯತ್ನನೇ ಮಾಡ್ತಾ ಇಲ್ವಲ್ಲ, ಬರೀ ಕೂಗಾಟ ಹೊಡೆದಾಟ. ಅಲ್ಲಿ ಇರಲ್ಲ ಅಂದ್ರೆ ಇಲ್ಲಿ ಜೀವನ ಮಾಡ್ಲಿ, ನಮ್ಮನೆಗೆ ಬರೋದು ಬೇಡಕ್ಕೆ. ಅವ್ರಿಗೆ ಇಷ್ಟ ಇಲ್ವಲ್ಲ. ಮತ್ತೆ ಇಷ್ಟ ದುಡ್ಕೊಂಡ್ ತಿಂತಾಳೆ ಮಗಳು ಬೇಕು ಅಂದ್ರೆ ಮೇಡಮ್. ಅವ್ನಿಗೇನ್ ಬೇಡಲ್ಲ, ಅವ್ನಿಗೇನ್ ಬೇಡದಕ್ಕೆ ಬೇಡ ಅದು. ಏನಪ್ಪ ಮೇಡಮ್ ಅವರೇ, ಇವರು ದಾವಣಗೆರೆಯಿಂದ ಇಲ್ಲೇ ಬಂದಿದ್ದಾರೆ. ಅಲ್ಲೇ ಯಾಕಿರ್ಬಾರ್ದಿತ್ತು ಮೇಡಮ್ ಅವ್ರೆ? ದುಡ್ಡು ಮಿಲ್ಕ್ ಬಂದ್ವಿ ಇಲ್ಲಿ. ಮತ್ತೆ ಇಲ್ಲಿ ನನಗೆ ಅಲ್ಲಿ ಆಸ್ತಿ ಕೊಡ ನಮ್ಮಪ್ಪ, ನಾನು ಅಲ್ಲೇ ಇರ್ಬೇಕು, ನಾನು ಅಲ್ಲೇ ಇರ್ತೀನಿ. ನಂದು ಅನ್ನೋದು ಅಲ್ಲೇ ಐತೆ, ಅಲ್ಲಿ ಇರ್ತೀನಿ. ಇಲ್ಲಿ ನಂದು ಅನ್ನೋದು ಏನಿಲ್ಲ. ಏನ್ ಮೇಡಮ್ ಹೇಳ್ಬೇಕಾಯ್ತು, ನಾನು ಇಲ್ಲೇ ಇರ್ತೀನಿ ಅಂತ ಯಾರು ಫಸ್ಟ್ ಹೇಳಿದೀನಿ. ನನ್ನ ಅಣ್ಣ ಇದಾರೆ, ಮಾತುಕತೆಗೆ ಎಲ್ಲರೂ ಇದಾರೆ, ಕೇಳು. ಅಲ್ಲೇ ಇರ್ಬೇಕಂತ ನಾನು ಏನ್ ಮಾಡೋಣ? ಇಲ್ಲ ಸರ್, ಇವರು ಮೇಂಡಾಪರು ಅದನ್ನಾಪರು ಇವರು ಮನೆಯಲ್ಲೇ ಇದ್ದು ದೊಡ್ಡನಾಗಿದ್ದಾರೆ. ಮೊದಲೆಲ್ಲ ಅಮ್ಮನ ಮನೆಯಲ್ಲಿ. ಅಜ್ಜಿ ಮನೆ ಅವತ್ತು ಮೇಂಡ್ ಇವ್ರು ನೋಡಿದ್ದಿಲ್ಲ. ಹೇಳಿ ಸರ್ ನೀವು. ಅವಾಗೆಲ್ಲ ಚೆನ್ನಾಗಿತ್ತಲ್ಲ, ಇವಾಗ ಆತರ ಆಗೈತಲ್ಲ. ಈಗ ನಾನು ಹೌದಾ? ಸುಮ್ನೆ ಅಪರಾಧ ಬರ್ಸಿರಿ ಹೆಂಗ್ರಿ? ನಿಮ್ಮ ಮನೇಲಿ ಬೇರೆ ಯಾವ್ದು ಹುಡುಗಿಗ ತೊಂದರೆ ಇರೋದ್ರಿಂದ ಹಾಗೆ ಹೇಳ್ತಾ ಇದ್ದಾರೆ. ಬೇರೆ ಏನಿಲ್ರಿ, ಅವ್ರ ಮನೆಯಲ್ಲಿ ಇದ್ದಿದ್ದೆ ಅದು. ನಮ್ಮ ಅವರೇ ಸೆಕೆಂಡ್ ಅವರೇ ಮದುವೆ ಮಾಡ್ಕೊಂಡು ನಾವು ಅವ್ರೇ ಹುಚ್ಚಿನ ಮಾಡಿ ಅವರೇ ಇದು ಮಾಡ್ತಾ ಇದ್ವಿ. ಹುಚ್ಚೆಲ್ಲ ಬರ್ಸ ಅವರೇ ಬರ್ಸ್ಯಾರಂತ ನಾವ್ ಹೇಳಲ್ಲ ಸರ್. ಅದು ಅವ್ರ ಹಣೆ ಬರ ಆ ಟೈಮ್ನಾಗ ಇತ್ತು ಬಂದದ್ ಸರ್. ಇಲ್ದೇ ಇರೋರ್ ವಿಚಾರ ನಾವ್ ಯಾಕೆ ಮಾತಾಡ್ತಾ ಇದ್ವಿ? ಇರೋರ್ ವಿಚಾರ ಮಾತಾಡೋದು. ನಿಮ್ ತಮ್ಮ ಯಾವುದೇ ರೀತಿಯಲ್ಲಿ ತಾನು ಯೋಗ್ಯ ಅಂತ ನಿರೂಪಿಸ್ಬಿಟ್ರೆ ಅವ್ರು ಇಷ್ಟೊತ್ತಿಗೆ ಕಳಿಸ್ತಾ ಇದ್ರಲ್ವಾ ಮಗಳನ್ನ? ಏನ್ ಯೋಗ್ಯ ಅಂತ ವಿಷಯ ಏನು ಮಾಡಿಲ್ವಲ್ಲಪ್ಪ. ಅವ್ರ ಏನ್ ನೆಟ್ಟಿಗೆ ದುಡ್ದು ಹಾಕ್ದಂಗ್ ಕಾಣ್ಲಿಲ್ಲ, ಮನೆ ಮಾಡ್ದಂಗ್ ಕಾಣ್ಲಿಲ್ಲ, ತಿನ್ನಕ್ಕೆ ಬಿಟ್ಟಿಲ್ಲಮ್ಮ ಅವರು. ಒಂದು 3 ತಿಂಗಳು ಬಿಟ್ಟಿಲ್ಲ ಮೇಡಮ್. ನನ್ನ ಬರೀ ಹಿಂಗೆ ಜಗಳ ಮಾಡ್ಸೋದು ಕಳಿಸ್ಬಿಡೋದು. ಇವ್ರು ಸುಖವಾಗಿ ಇವ್ರು ಇರೋದಿಲ್ಲ. 300 ಕಿಲೋಮೀಟರ್ ಈಗ ಮಾತ್ರ ಸುಖವಾಗಿ ಅವ್ರು ಹೇಳಿ ಗುರುಗಳ ಹತ್ರನೇ ಪಂಚಾಯತ್ ಆಗಿತ್ತು ಕೇಳಮ್ಮ. ಅವ್ರು ಕರ್ಕೊಂಡ್ ಬಂದ ಅವ್ರು ಕೇಳ್ರಿ 20ನೇ ತಾರೀಕು ಕಳಿಸ್ಕೊಡ್ಬೇಕಂತ ಹೇಳಿದ್ರು ಮೇಡಮ್. ಕಳಿಸ್ಕೊಡಕ್ಕೂ ನಮ್ಮ ಹಳ್ಳಿ ಪದ್ಧತಿ ಪ್ರಕಾರ ತೊಟ್ಲು ಪುರಸ್ತ ಅಂತ ಮಾಡ್ತಾರೆ. ಆ ಟೈಮಿಗೆ ನಾವು ಕರ್ಕೊಂಡು ಕಳಿಸ್ಲಿಲ್ಲ. ಅವ್ರು ಕಳ್ಸೋ ಅಂತ ಹೇಳಿಲ್ಲಮ್ಮ, ನಿಮ್ಮ ಮಗಳು ಕಳ್ಸೋ ಅಂತ ಹೇಳಿದ್ರು. ತೆಗೆದು ತೋರಿಸಿ ಮತ್ತೆ ಆಮೇಲೆ ತಿರುಗಿ ಹೇಳಿದ್ಕೆ ಹಿಂಗೆಲ್ಲ ಮಾಡ್ತಾರೆ ಅಂತ ಅಷ್ಟಕ್ಕಂದ್ರೆ ಬೇಡ ಕಳ್ಸ್ಬೇಡ ಅಂತ ಹೇಳಿದೆ. ಸರಿ, ಅವರು ಕಳಿಸ್ಬೇಡ ಅನ್ಬಿಟ್ರು, ನೀವು ಕಳ್ಸಲ್ಲ. ಈಗ ಇಲ್ಲಿ ಬಂದ್ ಏನ್ ಮಾಡ್ಬೇಕು? ಇಲ್ಲ ಬೇಡ ಅಂದ್ರೆ ಮತ್ತೆ ಅದೇನು ನೋಡಿ ಏನ್ ಬೇಡ ಅಂತ ಹೇಳ್ತಾನಲ್ಲ ಅವನು. ಬೇಡವೇನಪ್ಪ? ಯಾರು ಹೇಳಿದ್ರು ಮೇಡಮ್? ನಾನು ಆ ಮಾತು ತಂದೆ ಇಲ್ಲ ಮೇಡಮ್. 5ನೇ ಸಲ ಬೇಡ ಅಂತ ಇದ್ರೆ ನಾವ್ ಇಲ್ಲಿಗೆ ಬರ್ತಿದ್ವಿಲ್ರಿ. ಸಾಯ ಪರಿಸ್ಥಿತಿ ಬಂದ್ರೆ ಸರಿ, ಈಗ ಏನ್ ಮಾಡ್ಬೇಕು? ಅವ್ರು ಕಳ್ಸಲ್ಲ ಅಂದ್ರೆ ಏನ್ ಮಾಡೋಣ? ಹೆಂಗ್ ಮಾಡ್ತಾರೆ ನೋಡ್ರಿ, ಎಲ್ಲಾ ಹತ್ರ ಮುಗಿದು ನಿಮ್ಮ ಹತ್ರ ಬಂದ ಸರ್. ಅಲ್ಲ, ಕಳ್ಸಲ್ಲ ಅಂದ್ರೆ ನಾನೇನ್ ಬಲವಂತವಾಗಿ ನನ್ ಮಗಳಾದ್ರೆ ಕಳಿಸ್ತಾ ಇದ್ದೆ, ಅವ್ರ ಮಗಳು ಅವರೇ ಕಳಿಸ್ಬೇಕು. ಮೇಡಮ್ ಅವಳು ಪ್ರೀತಿ, ನನ್ ಮೇಲೆ ಅಭಿಮಾನ, ಗಂಡ ಅನ್ನೋದು, ನಾನು ಅವಳು ನಂಗೆ ನೋಡ್ಕೊಂತೀನಿ. ಇಷ್ಟ ಇದ್ರೆ ಬರ್ಲಿ ಮೇಡಮ್ ಅವರೇ, ಇಲ್ಲ ಅಂದ್ರೆ ಹೇಳಿ, ನೀವೇ ಕೇಳಿ. ನೋಡು, ಗಂಡ ಅನ್ನೋದು ಪ್ರೀತಿ, ನನ್ನ ಮೇಲೆ ಅಭಿಮಾನ, ನನ್ನ ಮೇಲೆ ನಿನ್ನ ಮೇಲೂ ಅಷ್ಟೇ. ನಮ್ದು ಎಲ್ಲನ ಬರಂಗಿದ್ರೆ ಬಾ, ಇಲ್ಲಾಂದ್ರೆ ನಿಮ್ಮ ಅಪ್ಪ ಅಮ್ಮ ಬೇಕಾ ಇಟ್ಕೋ, ನಾವು ಹೋಯ್ತೀವಿ ಬೇಕಾದ್ರೆ. ಬರೋಣ. ಏನಮ್ಮ ಬರೋಣ? ಅವಳು ಉತ್ತರ ಹೇಳಿ. ಇರಪ್ಪ. ಏನಮ್ಮ? ಇಲ್ಲ ಮೇಡಮ್, ನಾನು ಹೋಗಲ್ಲ ಊರ್ಗೆ. ಯಾವ ನಂಬಿಕೆ ಮೇಲೆ ಹೋಗ್ಲಿ ಮೇಡಮ್ ನಾನು? ಅವ್ರು ಯಾರಾದ್ರೂ ಸಂಬಂಧಿಕರು ಇವಾಗ ಬಂದವ್ರ? ನಾವ್ ಇವಾಗ ಜಗಳ ಆಡಕ್ಕಾರಲ್ಲ, ಅವರೆಲ್ಲ ಬಂದಿರ ಮೇಡಮ್. ನಂಬಿಕೆ ನಾನು ಕೊಡ್ತೀನಿ. ನಾನು ಎಲ್ಲಿ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡ್ಬೇಕು, ಎಲ್ಲಿ ಮಾಡ್ಬೇಕಾ ಅವ್ರು ಹೇಳಿ ಮೇಡಮ್ ಅವರು. ಅಲ್ಲಿ ಸೈನ್ ಮಾಡಿ ಬೇಕಾದ್ರೆ ನಾನು ಮಾಡ್ಕೊಡ್ತೀನಿ. ಆಗೋದೇನಮ್ಮ? ನಾನು ಬರ್ಕೊಡ್ತೀನಲ್ಲ, ಇಲ್ಲೇ ಇರು. ಅಲ್ಲೇ ಇರ್ಬೇಕು. ಇಷ್ಟೇ ಸೇರಿದ್ ಇವಾಗ ನಿಂದು ಅನ್ನೋದು ಏನೈತೆ ನನಗೆ ಸ್ವಲ್ಪ ತೋರಿಸ್ಬಿಡು, ನಾನು ಇರ್ತೀನಿ ಅಂತ ಹೋಗಿ. ನಿಂದು ಅನ್ನೋದು ಗಂಡ ಹೆಂಡತಿ ಮಾತಾಡ್ಲಿ. ಒಂದು ಸೂಜಿ ಮನೆ ಅಷ್ಟಿಷ್ಟು ನಿಂದಾಗ್ಲಿ, ಯಾರ ಕೊಟ್ಟದ್ ನಿನಗಾಗ್ಲಿ ತೋರಿಸ್ಬಿಡು. ನಾನು ಇಲ್ಲೇ ಇದ್ದು ಇಲ್ಲೇ ಸತ್ತು ಬಿಡ್ತೀನ. ನಾನು ಅದೇ ಜಾಗದಾಗ ಇದು ಮಾಡ್ಬಿಡಿ. ಏನ್ ಬೆಂಗಳೂರಾಗ ಇರೋರೆಲ್ಲ ಏನ್ ಅವ್ರದೆಲ್ಲ ಸ್ವಂತ? ಅವ್ರು ಬೇರೆ ಕತೆ ಬಿಡು. ನೀನು ಬೇರೆ ಇಲ್ಲ ಫುಟ್ಪಾತ್ ಮೇಲೆ ಮಲ್ಕೊಂತಾರೆ, ಅದು ಪ್ರಶ್ನೆ ಬಿಡು. ಅವರು ಜವಾಬ್ದಾರಿ ತಗೋತೀನಿ ಅಂತಾರಲ್ಲ, ಹೋಗ್ತಾರೋ ಅಲ್ವಾ? ಮಾಡ್ತಾರೆ. ಈ ತರ್ಕದಲ್ಲಿ ಪ್ರಯೋಜನ ಇಲ್ಲ. ಅವ್ರು ಕರ್ಕೊಂಡು ಹೋಗ್ತೀನಿ, ನಾನ್ ಜವಾಬ್ದಾರಿ ಅಂತ ಹೇಳ್ತಾ ಇದಾರೆ. ಕಳಿಸಿ ಅಂತ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ. ಕಳ್ಸ್ರಪ್ಪ. ಹೋಗ್ತೀನಮ್ಮ? ಇಲ್ಲ ಮೇಡಮ್, ನಾನು ಹೋಗಲ್ಲ. ಹಂಗಾದ್ರೆ ಇದನ್ನ ಎಳೆದ ಲಾಭ ಇಲ್ಲ. ಹೋಗಲ್ಲ ಅಂದ್ಮೇಲೆ ಅವೇನ್ ಕಳ್ಸಕ್ಕೆ ದಬ್ಬಕ್ಕ ಮಗಳು ಹುಟ್ಟಿದ ಮಗಳನ್ನ
ಅನ್ನ ಹಾಕ್ತೀವಿ ಬಿಡಮ್ಮ ಸಾಯೋ ನಾನು ಇರೋವರೆಗೆ ಅನ್ನ ಹಾಕ್ತೀನಿ ಆಮೇಲೆ ಅದು ದುಡ್ಕೊಂಡ್ ತಿಂತಾಳೆ ಎಲ್ಲರೂ ನಾಲ್ಕು ಜನ ಪಾತ್ರೆ ತಿಕ್ಕಿ ದುಡ್ಕೊಂಡ್ ತಿಂತಾಳೆ. ಇವಾಗ ಊರಲ್ಲಿ ಹೋದ್ರೆ ಇವಂದು ಅಂತ ಒಂದ್ ಮನೆ ಇಲ್ಲ ಮೇಡಮ್. ನನಗೆ ಅದೆಲ್ಲ ಬೇಕಾಗಿಲ್ಲ, ನನಗೆ ಅದೆಲ್ಲ ಬೇಕಾಗಿಲ್ಲ. ಕರ್ಕೊಂಡು ಹೋಗ್ತೀನಿ ಇಂದ ಹೋಗ್ಬೇಕಷ್ಟೇ. ಮನೆ ಇದೆಯೋ ಇಲ್ವೋ ಈಗ ಹೋಗಲ್ಲ ಅಂದ್ಮೇಲೆ ಏನ್ ಮಾಡಕ್ಕಮ್ಮ ದುಡ್ಕೊಂಡ್ ತಿಂತಾಳೆ. ನಾನು ಇರೋವರೆಗೆ ಅನ್ನ ಹಾಕ್ತೀನಿ. ಸರಿ, ಅವ್ರಿಗೆ ಇಷ್ಟ ಇಲ್ಲ ಬಿಡ್ರಿ. ಪ್ರೀತಿ ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ಬದುಕು ಜಟಕಾ ಬಂಡಿಯನ್ನು ಮುಗಿಸೋ ಸಮಯ ಬಂದಿದೆ. ಮುಖ್ಯವಾಗಿ ನಗರಗಳಲ್ಲಿ ಬೆಳೆಯುವಂಥ ಹೆಣ್ಮಕ್ಳಿಗೆ ಈ ಥರದ ಒಂದು ಗುಣ ಇರುತ್ತೆ. ಅವರಿಗೆ ಯಾವ ಕಾರಣಕ್ಕೂ ಬೆಂಗಳೂರು ಬಿಟ್ಟು ಹೋಗೋಕೆ ಇಷ್ಟ ಇರಲ್ಲ, ಯಾವುದೋ ಸಣ್ಣ ಊರಿಗೆ ಹೋಗೋಕೆ ಇಷ್ಟ ಇರಲ್ಲ, ಅಲ್ಲಿ ಹೋಗಿ ದುಡಿಯೋಕೆ ಇಷ್ಟ ಇರಲ್ಲ, ಅಲ್ಲಿ ಗದ್ದೆ ಗಿದ್ದೆ ಕಸ ಕಡ್ಡಿ ಇದ್ರ ಮಧ್ಯೆ ಬದುಕೋಕೆ ಅವ್ರಿಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ಪ್ರಾಯಶಃ ರಾಜಶೇಖರ್ನ ಪ್ರಾರಂಭದಿಂದನೂ ಇಲ್ಲೇ ಹಿಡಿದಿಟ್ಕೊಂಡ್ಬಿಡ್ಬೇಕು ಅಂತ ಅವರು ಅಂದ್ಕೊಂಡಿದ್ದಾರೆ. ಆದರೆ ಇದು ಸಾಧ್ಯ ಆಗೋದಿಲ್ಲ. ಸಾಧ್ಯ ಆಗೋದಾಗಿದ್ರೆ ಇಷ್ಟು ವರ್ಷಗಟ್ಟಲೆ ಒಂದು ಸಂಸ್ಕೃತಿ ನಮ್ಮಲ್ಲಿ ಬರ್ತಾ ಇರಲಿಲ್ಲ. ಯಾರು ಮದುವೆ ಆಗ್ತಾರೋ ಹೆಣ್ಮಗಳು ಅವಳೇ ಗಂಡನ ಮನೆಗೆ ಹೋಗೋದು ನಮ್ಮಲ್ಲಿ ವಾಡಿಕೆ. ಇದಕ್ಕೆ ಪ್ರಾಯಶಃ ಕಾರಣಗಳಿರಬೇಕು. ದುಡಿಯೋವ ಗಂಡ, ಮನೆಯನ್ನು ನೋಡ್ಕೊಳ್ಳೋಳು ಹೆಣ್ಣು. ಇದು ಆದಿ ಕಾಲದಿಂದಲೂ ನಮ್ಮಲ್ಲಿ ಬರ್ತಾ ಇರುವಂತಹ ಒಂದು ಸಂಸ್ಕೃತಿ. ರಾಜಶೇಖರ್ ಕೊನೆಯದಾಗಿ ಮನೆಗೆ ಕರೆದಿದ್ರಲ್ಲಂತೂ ಬಹಳ ಪ್ರಾಮಾಣಿಕತೆ ಇತ್ತು. ಆಕೆ ಒಲ್ಲೆ ಅಂತಾರೆ. ಬಲವಂತವಾಗಿ ತಂದೆ ತಾಯಿಯೇ ಕಳ್ಸೋಕೆ ಇಷ್ಟಪಡದೆ ಇರುವಾಗ ನಾನಂತೂ ಕಳ್ಸೋಕ್ಕಾಗಲ್ಲ. ನಾವು ಮೂಕ ಪ್ರೇಕ್ಷಕರಾಗಿ ಒಂದು ಮದುವೆ ಮುರಿದು ಬೀಳೋದನ್ನು ನೋಡೋಕಷ್ಟೇ ಸಾಧ್ಯ ಆಗುತ್ತೆ. ಇಬ್ಬರಿಗೂ ಸುಮಾರು ವಯಸ್ಸಾಗಿದೆ, ಬುದ್ಧಿ ಹೇಳೋ ವಯಸ್ಸಂತೂ ಅಲ್ಲ. ಹಾಗಾಗಿ ಅವರ ಒಂದು ನಿರ್ಧಾರವನ್ನು ಅವರೇ ತೆಗೆದುಕೊಳ್ಳೋಕೆ ನಾವು ಅವಕಾಶವಷ್ಟೇ ಮಾಡ್ಕೊಡೋಕೆ ಸಾಧ್ಯ. ಇನ್ನು ಮುಂದೇನಾದರೂ ಈ ಥರದ ಕಚ್ಚಾಟ ಆಗದೆ ಇರಲಿ ಅಂತಷ್ಟೇ ನಾನು ಹಾರೈಸಬಲ್ಲೆ. ಅವ್ರವ್ರ ದಾರಿಗಳನ್ನ ಅವ್ರವ್ರು ನೋಡಿಕೊಂಡು ಸುಖವಾಗಿ ಬದುಕಲಿ. ಮಗುವಿನ ಭವಿಷ್ಯದ ಬಗ್ಗೆ ಖಂಡಿತ ನನಗೆ ಬೇಸರ ಇದೆ. ಇಷ್ಟು ಚಿಕ್ಕ ಮಗುಗೆ, 10 ತಿಂಗಳ ಮಗುಗೆ ತಂದೆ ಮುಖಾನೇ ತೋರಿಸ್ದೆ, ತಂದೆನ ದೂರನೂ ಮಾಡಿಬಿಟ್ಟಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ.